ಅಹಮದಾಬಾದ್ನ ಮಹಾ ದುರಂತದ ಬೆನ್ನಲ್ಲೆಯೂ ಮತ್ತೆ ಮತ್ತೆ ಭಯ ಹುಟ್ಟಿಸ್ತಾ ಇದೆ ಏರ್ ಇಂಡಿಯಾ. ಏರ್ ಇಂಡಿಯಾ ವಿಮಾನ ಹತ್ತೋಕೆ ಭಯ ಪಡ್ತಾ ಇದ್ದಾರೆ ಜನ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷವೊಂದು ಕಂಡು ಬಂದಿದೆ. ಭಾರತದ ಅಹಮದಾಬಾದ್ನಲ್ಲಿ ನಡೆದ ಮಹಾ ದುರಂತದ ಹಿನ್ನೆಲೆ ಅಥವಾ ಅದರ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನದಲ್ಲಿ ಆಗಾಗ ಟೆಕ್ನಿಕಲ್ ಇಶ್ಯೂಸ್ಗಳು ಪತ್ತೆಯಾಗ್ತಾ ಇದ್ದಾವೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನವೊಂದು ಕಡೆ ಕ್ಷಣದಲ್ಲಿ ಲೋಪ ಪತ್ತೆ ಹಚ್ಚಿದ ವಿಮಾನದ ಸಿಬ್ಬಂದಿ. ಹೀಗಾಗಿ ಲಂಡನ್ ಹಾರಾಟ ರದ್ದು ಮಾಡಿದ ಏರ್ ಇಂಡಿಯಾ. ಇಂಡಿಯಾದ ನಿರ್ವಹಣೆ ಯಾಕೆ ಹೀಗೆ? ಮಧ್ಯಾಹ್ನ 1:10ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಏರ್ ಇಂಡಿಯಾ ಜೂನ್ 12ರ ದುರಂತದಲ್ಲಿ 241 ಮಂದಿ ಬಲಿಯಾಗಿದ್ದರು. ಮತ್ತೆ ಮತ್ತೆ ಭಯ ಹುಟ್ಟಿಸ್ತಾ ಇದೆ ಏರ್ ಇಂಡಿಯಾ. ಏರ್ ಇಂಡಿಯಾವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಭಾರತ ಸರ್ಕಾರ ನಿರ್ಲಕ್ಷ್ಯಗಳನ್ನು ತೋರ್ತಾ ಇದೆಯೋ ಅಥವಾ ಮೇಂಟೆನೆನ್ಸ್ ವೆಚ್ಚ ಜಾಸ್ತಿ ಆಗಬಹುದು ಅಂತ ಹೇಳಿ ಅಬ್ಸರ್ವೇಷನ್ ಕಡಿಮೆ ಮಾಡಿದೆಯೋ? ವಿ ಡೋಂಟ್ ನೋ, ಐ ಆಮ್ ನಾಟ್ ಶೂರ್. ಕಡೆ ಕ್ಷಣದಲ್ಲಿ ಲೋಪ ಪತ್ತೆಯಾಗಿದೆ. ವಿಮಾನ ಸಿಬ್ಬಂದಿಯಿಂದ ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ಲಂಡನ್ ಹಾರಾಟ ರದ್ದು ಮಾಡಿದ ಏರ್ ಇಂಡಿಯಾ. ಮಧ್ಯಾಹ್ನ 1:10ಕ್ಕೆ ಟೇಕ್ ಆಫ್ ಆಗಬೇಕಿದ್ದಂತ ಏರ್ ಇಂಡಿಯಾ ಜೂನ್ 12ರ ದುರಂತದಲ್ಲಿ 241 ಮಂದಿ ಬಲಿಯಾಗಿದ್ರು. ಮತ್ತೆ ಮತ್ತೆ ಭಯ ಹುಟ್ಟಿಸ್ತಾ ಇದೆ ಏರ್ ಇಂಡಿಯಾ. ಅಹಮದಾಬಾದ್ನಲ್ಲಿ ನಡೆದಂತಹ ಘನ ಗಂಭೀರ ಮತ್ತು ಅತ್ಯಂತ ದಯನೀಯ ಸ್ಥಿತಿ ಅದು ಕನ್ನಡಿಗರ ಮನಸ್ಸಿನಿಂದ ಮಾಸುವ ಮುನ್ನವೇ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ನೋಡಿ, ಈ ವಿಮಾನ ದುರಂತದ ನಂತರ ವಿಮಾನಯಾನ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಪ್ರತಿ ವಿಮಾನ ಟೇಕ್ ಆಫ್ ಆಗುವ ಮುನ್ನ ಮತ್ತೊಮ್ಮೆ ಮಗದೊಮ್ಮೆ ಮರಿದೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ರೆಕ್ಕೆಗಳಲ್ಲೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದಾವೋ, ಬಾಲದಲ್ಲೇನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದಾವೋ, ಕಾಕ್ಪಿಟ್ನ ಪ್ರತಿಯೊಂದು ಭಾಗವೂ ಕೂಡ ಅಬ್ಸರ್ವೇಷನ್ಗೆ ಒಳಪಡಬೇಕು. ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲಿಸಿದ ನಂತರವಷ್ಟೇ ATC ಇಂದ ಮಾಹಿತಿ ಕೊಡಬೇಕು. ಟೇಕ್ ಆಫಿಗೆ ಅನುಮತಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ನಲ್ ಅನ್ನು ಕೊಡಬೇಕು ಎನ್ನುವಂಥ ಬಹುದೊಡ್ಡ ಆರ್ಡರ್ ಅದು. ಆದರೂ ಕೂಡ ನೀವು ಗಮನಿಸಿ, ಮೊನ್ನೆ ಇದೇ ಭಾರತದ ಏರ್ ಇಂಡಿಯಾ ವಿಮಾನವೊಂದು ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದಂಥ 50 ನಿಮಿಷಗಳ ಒಳಗಾಗಿ ಮತ್ತೆ ತುರ್ತು ಭೂಸ್ಪರ್ಶ. ಆಕಾಶದಲ್ಲಿ ಒಂದು ಬಾರಿ ಟೇಕ್ ಆಫ್ ಆದ ನಂತರ ಇಂಧನದ ಕೊರತೆಯೋ ಅಥವಾ ಎಂಜಿನ್ನಲ್ಲಿ ಸಮಸ್ಯೆಗಳು ಏನಾದರೂ ಪೈಲಟ್ ಗಮನಕ್ಕೆ ಬಂದರೆ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳಿಲ್ಲ ನಿಲ್ಲಿಸಿ ಚೆಕ್ ಮಾಡೋದಕ್ಕೆ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಅದನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಕಾಕ್ಪಿಟ್ನ ಎಲ್ಲ ದೋಷಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳಾಗಬೇಕು ಅಂತ ಹೇಳಿ ವಿಮಾನಯಾನದ ಇಲಾಖೆ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರುವಾಗಲೂ ಕೂಡ ಏರ್ ಇಂಡಿಯಾದಲ್ಲಿ ಪದೇ ಪದೇ ಸಮಸ್ಯೆಗಳು ಕಾಣ್ತಾ ಇದೆ. ನಮ್ಮ ದೇಶದ ಕಂಪನಿಯೊಂದರ ಬಗ್ಗೆ ನಕಾರವಾಗಿ ಮಾತನಾಡೋದಕ್ಕೆ ನನಗೂ ಮನಸ್ಸಿಲ್ಲ, ಆದರೆ ಹೇಳಲೇಬೇಕಾದಂಥ ಅನಿವಾರ್ಯ. ಏರ್ ಏಷ್ಯಾದಲ್ಲಿ ಕಂಡು ಬರದೇ ಇರತಕ್ಕಂತಹ ಈ ತರಹದ್ದೊಂದು ಸಮಸ್ಯೆಗಳು ನಮ್ಮ ಏರ್ ಇಂಡಿಯಾದಲ್ಲಿ ಯಾಕೆ ಕಂಡು ಬರುತ್ತೆ? ಇದರಲ್ಲಿ ಮತ್ಸರವೂ ಕೂಡ ಕಾರಣ ಅಲ್ವಾ? ಮತ್ತೊಂದು ದೇಶದ ನಿರ್ವಹಣೆ ಅಷ್ಟು ಚೆನ್ನಾಗಿರಬೇಕಾದ್ರೆ ನಮ್ಮ ಏರ್ ಇಂಡಿಯಾದ ಮೇಂಟೆನೆನ್ಸ್ ಬಗ್ಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೆ? ಪ್ರಯಾಣಿಕರ ಜೀವದ ಬಗ್ಗೆ ಗಂಭೀರವಾಗಿ ಯಾರು ಪರಿಗಣಿಸಿಕೊಳ್ಳೋದಿಲ್ವಾ? ಇದರ ಬಗ್ಗೆ ಒಂದು ಮಹತ್ವದ ತೀರ್ಮಾನಗಳಾಗಬೇಕಾ? ಏರ್ ಇಂಡಿಯಾ ನಿರ್ವಹಣೆಯೇ ಒಂದು ದೊಡ್ಡ ಸಮಸ್ಯೆನಾ? ಯಾಕೆ ಈ ತರಹದೊಂದು ಸಮಸ್ಯೆಗಳು ಪದೇ ಪದೇ ಏರ್ ಇಂಡಿಯಾದಲ್ಲಿ ಅಥವಾ ಏರ್ ಇಂಡಿಯಾಗೆ ಸಂಬಂಧಪಟ್ಟ ಫ್ಲೈಟ್ಗಳಲ್ಲಿ ಕಾಣಿಸಿಕೊಳ್ತಾ ಇದೆ? ನೋಡಿ, ಏರ್ ಇಂಡಿಯಾ ಅಂದ ತಕ್ಷಣ ವಿಮಾನದ ಪ್ರತಿಯೊಂದು ಭಾಗವನ್ನು ಒಂದೊಂದು ಕಂಪನಿಗೆ ವಹಿಸಲಾಗಿರುತ್ತೆ. ಉದಾಹರಣೆಗೆ ಟಾಟಾ ಕಂಪನಿ ಏರ್ ಇಂಡಿಯಾದ ಫ್ಲೈಟ್ಗಳ ನಿರ್ಮಾಣದ ಭಾಗವೊಂದು ಕೂಡ ಹೌದು. ಟಾಟಾ ಕಂಪನಿ ವಿಮಾನದ ಬೇರೆ ಬೇರೆ ಭಾಗಗಳನ್ನು ನಿರ್ಮಿಸ್ತಾರೆ ಒಂದೊಂದು ಕಂಪನಿಗಳು ಟೆಂಡರ್ ಅನ್ನು ಪಡೆದುಕೊಂಡು. ಆ ಕಂಪನಿಗಳಿಂದ ಏನಾದರೂ ದೋಷಗಳಿದಾವೆ, ಇದನ್ನು ಪತ್ತೆ ಹಚ್ಚೋ ಕೆಲಸಗಳಾಗಬೇಕಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ದುರಂತ ಭಾರತದ ಯಾವ ಭಾಗದಲ್ಲೂ ಮತ್ತೊಮ್ಮೆ ನಡೀಬಾರ್ದು, ಮತ್ತೊಮ್ಮೆ ಮರುಕಳಿಸಬಾರದು ಅನ್ನೋ ಇರಾದೆ ಅಥವಾ ತಾತ್ಪರ್ಯಗಳು ನಮ್ಮ ಈ ಏರ್ ಇಂಡಿಯಾವನ್ನ ನಿರ್ವಹಿಸುವಂತಹ ವ್ಯಕ್ತಿಗಳಿಗಿದ್ರೆ ನಿಜಕ್ಕೂ ಈ ತರಹದೊಂದು ಸಮಸ್ಯೆಗಳು ಕಂಡು ಬರೋದಿಲ್ಲ. ಜೂನ್ 12ನೇ ತಾರೀಕು ನಡೆದಂತಹ ದುರಂತ
241 ತಾಯಿಯನ್ನ ಬಿಡೋದಕ್ಕೆ ಮಗ ಹೊರಟಿದ್ದ, ತಂದೆ ತಾಯಿಯನ್ನ ನೋಡೋದಕ್ಕೆ ಮಕ್ಕಳು ಹೊರಟಿದ್ರು, ಹೆಂಡತಿಯನ್ನ ಕರ್ಕೊಂಡು ಬರೋದಕ್ಕೆ ಗಂಡ ಹೊರಟಿದ್ದ. ಎಲ್ಲರ ಮನಸ್ಸುಗಳಿಗೆ ಬೆಂಕಿ ಬಿದ್ದಂತಾದಂತಹ ದುರಂತ ಅದು. ಯಾರಿಗೂ ಏನು ಉಪದ್ರವಿಸದಂತಹ ಸ್ಥಳೀಯರು ಕೂಡ ನಿಂತ್ಕೊಂಡಿದ್ರು ಆ ಭಾಗದಲ್ಲಿ. ಮಹಾಸ್ಫೋಟಕ್ಕೆ ಸ್ಥಳೀಯರು ಕೂಡ ಬಲಿಯಾದ್ರು. ಇಂತಹ ಗಂಭೀರವಾದಂತಹ ವಿಚಾರ ಆದ ನಂತರವೂ ಕೂಡ ಯಾಕೆ ಎಚ್ಚರಗೊಳ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಗಳು ಈಗ ಭಾರತದಲ್ಲಿ ಚರ್ಚೆಯಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.